ಒಂದು ಹೊಸ ಗುಡಾಣ ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಪಾವಗಡ ಬಂದ್ವಿ. ನೀವು ಮಡಿಕೆ ಅಂತಿರಲ್ಲ, ಅದನ್ನೇ ನಾವು ಗುಡಾಣ ಅಂತೀವಿ ನಮ್ಮ ಕಡೆ. ಅಲ್ಲಿಂದ ಸ್ಲಿಪ್ಪರ್ ತಗೊಂಡು ಒಂದ್ ಜೊತೆ ನಾವು ಬಂದಿದ್ದು ಏಂಜಲ್ ಬ್ಯೂಟಿ ಸಲೂನ್ಗೆ. ಇಲ್ಲಿ ಒಂದು ಸ್ಯಾರಿ ಪ್ಲೇಟಿಂಗ್ ಇತ್ತು, ಹಾಗೆ ಐಬ್ರೋನು ಇತ್ತು. ಹಾಗೆ ನಿಮ್ಗೊಂದ್ಸರಿ ಪಾರ್ಲರ್ ತೋರ್ಸೋಣ ಅಂತ ತೋರಿಸ್ತಾ ಇದೀನಿ. ನನ್ನ ಸ್ಯಾರಿ ಇಲ್ಲಿ ಬಂದ್ಬಿಟ್ಟು ಪ್ಲೇಟಿಂಗ್ ನಡೀತಾ ಇದೆ, ಫೋಲ್ಡಿಂಗ್ ಎಲ್ಲ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಬೊಂಬೆ ನೋಡ್ತಾ ಇರ್ಬೋದು. ಹಾಗೆ ನನ್ನ ಫ್ರೆಂಡ್ ಬಂದ್ಬಿಟ್ಟು ಮೋದಿ ಅವ್ರ ಹತ್ರನೂ ಮೀಟ್ ಮಾಡಿದ್ದಾರೆ. ಸೊ ಹಂಗಾಗಿ ಆ ಕ್ಲಿಪ್ ನಾನು ಆಡ್ ಮಾಡ್ತಾ ಇದೀನಿ. ನಾನು ಬರೋಷ್ಟರಲ್ಲಿ ಬಂದಿದ್ಲು, ಸೀಮಂತಕ್ಕೆ ಹೋಗಿದ್ಲು, ಬಂದ್ಲು. ಸೊ ಸ್ಯಾರಿನೂ ಮತ್ತೆ ಡ್ರೆಸ್ ತಗೊಂಡ್ ಬಂದಿದ್ಲು, ಅದನ್ನ ತೋರಿಸ್ತಾ ಇದ್ಲು. ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನ್ಗೆ, ಅಷ್ಟು ಚೆನ್ನಾಗಿತ್ತು ಕಲೆಕ್ಷನ್. ಅದು ಚಳ್ಳಕೆರೆಗೆ ಹೋಗಿದ್ಲಂತೆ ರಕ್ಷಿತಾ ಸೀಮಂತಕ್ಕೆ. ನಾವು ಹೋಗ್ಬೇಕಾಗಿತ್ತು, ಆದ್ರೆ ಸ್ವಲ್ಪ ಬಿಸಿ ಇರೋದ್ರಿಂದ ಹೋಗಕ್ಕಾಗ್ಲಿಲ್ಲ. ಈಗ ಐಬ್ರೋ ಮಾಡ್ತಿದ್ದಾಳೆ, ತುಂಬಾ ಚೆನ್ನಾಗಿ ಮಾಡ್ತಾಳೆ. ನನ್ಗೆ ಐಬ್ರೋ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಯಾಕಂದ್ರೆ ಮುಂಚೆಯಿಂದಲೂ ನನ್ನ ಮಕ್ಳು ಹುಡ್ದೇ ಇರೋ ಮುಂಚೆಯಿಂದ ನಾನು ಇಲ್ಲೇ ಐಬ್ರೋ ಮಾಡ್ಸೋದು. ಹಂಗಾಗಿ ಇದು ಬಂದ್ಬಿಟ್ಟು ಆ ಥ್ರೆಡ್ ನೋಡ್ರಿ, ಆತರ ಓಪನ್ ಮಾಡಲ್ವಂತೆ, ಅದರಲ್ಲೇನೆ ಆತರ ಬರೋದನ್ನ ಆತರ ಐಬ್ರೋ ಮಾಡ್ತಾರಂತೆ. ಈಗೆಲ್ಲ ಫುಲ್ ಟ್ರೆಂಡಿ ಅಲ್ವಾ, ಅದಕ್ಕೋಸ್ಕರ ಅದನ್ನು ತೋರಿಸ್ತಾ ಇದ್ಲು. ಐಬ್ರೋ ಎಲ್ಲ ಮಾಡಿ ಆದ್ಮೇಲೆ ಮಸಾಜ್ ಕೊಟ್ಲು, ತುಂಬಾ ರಿಲೀಫ್ ಅನ್ನಿಸ್ತು ನನಗೆ. ಅದಾದ್ಮೇಲೆ ನಮ್ಮ ಮನೆಯವ್ರು ಜ್ಯೂಸ್ ತಂದು ಕೊಟ್ಟರು. ಈಗ ಕಾರಲ್ಲೇ ಕುತ್ಕೊಂಡು ಕುಡಿತಾ ಮನೆ ಕಡೆ ಹೋಗ್ತಾ ಇದೀವಿ. ಇಷ್ಟಕ್ಕೂ ಗುಡಾಣ ಎಲ್ಲಮ್ಮ ಅಂತ ಅನ್ಕೊಂತಾ ಇರ್ಬೋದು. ನಮ್ಮ ಮನೆ ಹತ್ರನೇ ರೈಟ್ ಸೈಡ್ ಇಟ್ಟಿದ್ದೀನಿ ನೋಡ್ರಿ. ಈಗ ಮೇಲ್ಗಡೆ ಹತ್ತೋಗ್ತೀನಲ್ಲ, ಅಲ್ಲಿ ರೈಟ್ ಸೈಡ್ ಇದೆ, ಅದನ್ನೇ ತಗೊಂಡ್ ಬಂದಿದ್ ನಾವು. ತುಂಬಾ ಚೆನ್ನಾಗಿದೆ. ನಾಳೆಯಿಂದ ಅದನ್ನೇ ಯೂಸ್